ಹೇಳಿ ಅಣ್ಣ. ಇಲ್ಲ ಅದೇ ಸರ್, ಈಗ ಕೆಳಗಡೆ ಹೋಗಿದ್ದೆ ಸೌತೆಕಾಯಿ ತೊಗೊಳ್ಳೋಣ ಅಂತ. ಸೌತೆಕಾಯಿ ತೊಗೋವಾಗ ಬೆಟ್ಟದ ನಳಿಕೆ ನೋಡಿದೆ, ಮುಟ್ಟಿ ಎತ್ಕೊಂಡು ರೂಮಲ್ಲಿ ಮಿಕ್ಸಿನಿಲ್ಲ ಏನೂ ಇಲ್ಲ. ಬೇಡ ಬಿಡು, ಡೈಲಿ ತಿನ್ನೋದು ಹೆಂಗೆ ಅಂತ ಯೂಸ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ವಾಪಸ್ ಬಂದೆ. ಇಲ್ಲಿ ಬಂದು ಕೂತ್ಕೊಂಡ್ರೆ ನೋಡಿ, ಇವರೇ ಕರೆಕ್ಟಾಗಿ ಚೈನ್ ಲಿಂಕಿಗೆ ಸಿಕ್ಕಿದ್ರು ನನಗೆ. ಏನಿದ್ರು ಅಣ್ಣ? ಯಾವುದೋ ಬೆಟ್ಟದ ನಳಿಕೆ ಜ್ಯೂಸು ಇಲ್ಲ ಸರ್, ಇದು ಆಮ್ಲಾ ಜ್ಯೂಸ್. ನೀವು ಬಂತು ಹಾಂ, ಚೆನ್ನಾಗಿದೆ ಕಣ, ಕುಡಿಯೋದಕ್ಕೆಲ್ಲ ಚೆನ್ನಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ, ಕುಡಿಯೋಕ್ಕೂ ಏನು ಹಿಂಸೆ ಏನಿಲ್ಲ, ಚೆನ್ನಾಗಿದೆ ಸರ್. ಸದ್ಯಕ್ಕೆ ಈಗ ಹೊಟ್ಟೆ ತುಂಬ ಊಟ ತಿಂದಿದ್ದೀನಲ್ವಾ, ಅದಕ್ಕೆ ಅಷ್ಟೊಂದೇನು ರಿಸಲ್ಟ್ ಕಾಣಿಸ್ತಿಲ್ಲ ಅಂತ ಹಂಗೆ ಅನಿಸುತ್ತೆ. ಎರಡೋ ಮೂರೋ ಬಂತು ಈಗ ತೆಗೆ ನನಗೆ. ಖಾಲಿ ಹೋಟೆಲ್ ಟ್ರೈ ಮಾಡಿದ್ರೆ 100% ಬರುತ್ತೆ. ನಿನಗೆ ಜಾಸ್ತಿ ಬಂತು ಕಣ ಹೇಳ್ಬೇಕು ಅಂತ, ನಿನಗೆ ಜಾಸ್ತಿ ಬಂತು. ಇವ್ನು ಸುಮ್ಮನೆ ನಿಂತ್ಕೊಂಡು ತೆಗ್ತಾವ್ ನೂನು ಅಲ್ಲಿ. ನಮ್ದೊಂದು ಸರ್ ಖಾಲಿ ಹೋಟೆಲ್ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಈಗ ನಾನು ಏನಾದ್ರು ತಿನ್ಕೊಂಡ್ಬಿಡ್ತೀನಿ, ಈಗ ರೋಲು ಅದು ಇದು ಅಂದ್ಕೊಂಡಿಲ್ಲ. ಅಂದ್ರೂ ಕಷ್ಟಪಟ್ಟು ಒಂದು 3 ಬಂದಿದೆ ನನಗೀಗ, ಸಾಕು, ನಿಮ್ದು ಈಗ ಆರಾಮ್. ತಗೊಂಡಿದ್ದೀರಾ ಅಣ್ಣ? ಹಾಂ, 1 ಬಾಕ್ಸ್ ತಗೊಂಡಿದ್ದೀವಲ್ಲ. ಬಟ್ 100% ರಿಸಲ್ಟ್ ಇದೆ ಅಂತ ನಿನ್ನ ನೋಡ್ದಾಗ ಗೊತ್ತಾಗುತ್ತೆ ನನಗೆ. ನನಗಿನ್ನ ಅದು ಹೇಳಿದ್ದು ನಿನ್ನ ನೋಡಿದಾಗಲೇ ನನ್ಗೆ ಕನ್ಫರ್ಮ್ ಆಯಿತು 100% ರಿಸಲ್ಟ್ ಇದೆ ಅಂತ. ಆ ಮಧ್ಯಕ್ಕೆ ಸೌಂಡ್ ಕೊಟ್ಟು ನೀವು ಕಣ, ಅವಾಗ ಕನ್ಫರ್ಮ್ ಆಯಿತು ನಿಂತ್ಕೊಂಡು ಒಂದು ತೆಗ್ವಾಗ, ಓ ಆಗುತ್ತೆ 100% ಇದು ಅಂದ್ಬಿಟ್ಟು. ಅದಕ್ಕೆ